x square plus y square equal to 6 and x cube y plus xy cube plus x square plus y square equal to 36, then the value of xy is, the options are 4, 3, 5 and 6. ಒಂದು ವ್ಯಾಲ್ಯೂ ಕೊಟ್ಟಿದ್ದಾರೆ x ಸ್ಕ್ವೇರ್ ಪ್ಲಸ್ y ಸ್ಕ್ವೇರ್ 6 ಅಂತೇಳಿ, ಮತ್ತು ಒಂದು ಈಕ್ವೇಷನ್ ಕೊಟ್ಟಿದ್ದಾರೆ x ಕ್ಯೂಬ್ y ಪ್ಲಸ್ ಎಕ್ಸ್ ವೈ ಕ್ಯೂಬ್ ಪ್ಲಸ್ ಎಕ್ಸ್ ಸ್ಕ್ವೇರ್ ಪ್ಲಸ್ ವೈ ಸ್ಕ್ವೇರ್ ಇಕ್ವಲ್ ಟು 36 ಅಂತ. ಇಲ್ಲಿ ಎಕ್ಸ್ ಸ್ಕ್ವೇರ್ ಪ್ಲಸ್ ವೈ ಸ್ಕ್ವೇರ್ ಅಂತ ಕಾಣಿಸ್ತಾ ಇದೆ, ಈ ಪ್ಲೇಸಲ್ಲಿ ನಾನು 6ನ ಸಬ್ಸ್ಟಿಟ್ಯೂಟ್ ಮಾಡ್ಬೋದು. ಆಮೇಲೆ ಈ ಎರಡು ಟರ್ಮ್ಗಳನ್ನು ಅಬ್ಸರ್ವ್ ಮಾಡಿದರೆ ಈ ಎರಡರಲ್ಲಿ ಎಕ್ಸ್ ವೈ ಅನ್ನೋದು ಕಾಮನ್ ಆಗಿದೆ. ಸೊ ಆ ಎಕ್ಸ್ ವೈನ ಕಾಮನ್ ತೊಗೊಂಡ್ರೆ ಏನೋ ಒಂದು ಸಮಥಿಂಗ್ ಚೇಂಜ್ ಆಗುತ್ತೆ, ಅಲ್ಲಿಂದ ಪ್ರೊಸೀಡ್ ಮಾಡೋಣ. ಸೊ ಗಿವನ್ ಈಕ್ವೇಷನ್ ಏನು ಅಂತಂದರೆ ಎಕ್ಸ್ ಕ್ಯೂಬ್ ವೈ ಪ್ಲಸ್ ಎಕ್ಸ್ ವೈ ಕ್ಯೂಬ್ ಪ್ಲಸ್ ಎಕ್ಸ್ ಸ್ಕ್ವೇರ್ ವೈ ಸ್ಕ್ವೇರ್ ಈಕ್ವಲ್ ಟು 36, ಇದು ಕೊಟ್ಟಿರ್ತಕ್ಕಂಥ ಈಕ್ವೇಷನ್. ಈ ಫಸ್ಟ್ ಎರಡು ಟರ್ಮ್ಗಳಿಂದ ಎಕ್ಸ್ ವೈ ಅನ್ನೋ ಟರ್ಮನ್ನು ಕಾಮನ್ ತೆಗೆಯೋಣ. ಟೇಕ್ ಎಕ್ಸ್ ವೈ ಆಸ್ ಅ ಕಾಮನ್ ಫ್ಯಾಕ್ಟರ್. ಕಾಮನ್ ತಗೊಂಡ್ರೆ ಎಕ್ಸ್ ಕ್ಯೂಬ್ ಇತ್ತು, ಒಂದು ಮಾತ್ರ ತೊಗೊಂಡಿದ್ದೀವಿ, ಸೊ ಎಕ್ಸ್ ಸ್ಕ್ವೇರ್ ಒಳಗಡೆ ಉಳಿತು. ವೈ ಒಂದೇ ಇತ್ತು, ಕಂಪ್ಲೀಟಾಗಿ ಹೊರಗಡೆ ಬಂದಿದೆ. ಪ್ಲಸ್ ಎಕ್ಸ್ ವೈ ಕ್ಯೂಬ್ ಇತ್ತು, ಎಕ್ಸ್ ಹೊರಗಡೆ ಬಂದಿದೆ. ವೈ ಕ್ಯೂಬ್ನಲ್ಲಿ ಒಂದು ವೈ ಇದ್ದರೆ ಇನ್ನೊಂದು ವೈ ಸ್ಕ್ವೇರ್ ಒಳಗಡೆ ಉಳಿತು. ಪ್ಲಸ್ ಈ ಎಕ್ಸ್ ಸ್ಕ್ವೇರ್ ಪ್ಲಸ್ ವೈ ಸ್ಕ್ವೇರ್ ಇದು ಆ್ಯಸ್ ಇಟ್ ಈಸ್ ಇರಲಿ ಸದ್ಯಕ್ಕೆ, ಆ್ಯಂಡ್ ಇಟ್ ಈಸ್ ಈಕ್ವಲ್ ಟು 36. ಈಗ ನೋಡಿ, ಇಲ್ಲೊಂದು ಎಕ್ಸ್ ಸ್ಕ್ವೇರ್ ಪ್ಲಸ್ ವೈ ಸ್ಕ್ವೇರು, ಇಲ್ಲೊಂದು ಎಕ್ಸ್ ಸ್ಕ್ವೇರ್ ಪ್ಲಸ್ ವೈ ಸ್ಕ್ವೇರ್. ನೋಡಿ, ಎಕ್ಸ್ ಸ್ಕ್ವೇರ್ ಪ್ಲಸ್ ವೈ ಸ್ಕ್ವೇರ್ ಅಂತಂದರೆ 6 ಅಂತ ಅವರೇ ಕೊಟ್ಟಿರೋದ್ರಿಂದ ಸಬ್ಸ್ಟಿಟ್ಯೂಟ್ ಮಾಡಿ ಎಕ್ಸ್ ವೈ ಇಂಟು 6. ಇಲ್ಲಿ ಎಕ್ಸ್ ಸ್ಕ್ವೇರ್ ಪ್ಲಸ್ ವೈ ಸ್ಕ್ವೇರ್ ಕಂಪ್ಲೀಟಾಗಿ 6 ಆಯಿತು, ಇಟ್ ಈಸ್ ಈಕ್ವಲ್ ಟು 36. ಸೊ ಎಕ್ಸ್ ವೈ ಇಂಟು 6 ಈಕ್ವಲ್ ಟು 36. 6ನ ಆ ಕಡೆ ತಗೊತೀನಿ, -6 ಆಯಿತು. ದೇರ್ಫೋರ್ ಎಕ್ಸ್ ವೈ ಈಕ್ವಲ್ ಟು ಎಕ್ಸ್ ವೈ ಇಂಟು 6 ಈಕ್ವಲ್ ಟು 36 ಮೈನಸ್ 6 ಅಂತಂದರೆ ವಿ ಗೆಟ್ 30. ಈಗ ಇಲ್ಲಿ 6 ಪ್ರಾಡಕ್ಟಲ್ಲಿ ಇರೋದ್ರಿಂದ ಡಿವೈಡ್ ಮಾಡಿ, 6 1 ಜಾ 6 5 ಜಾ 30. ದೇರ್ಫೋರ್ ಎಕ್ಸ್ ವೈ ಈಸ್ ಈಕ್ವಲ್ ಟು 5. ದೇರ್ಫೋರ್ ಆಪ್ಷನ್ 3 ಈಸ್ ಕರೆಕ್ಟ್.